ಸೊ ಗೈಸ್, ಈಗ ಎಷ್ಟು ತನಕ ಮುಕ್ಕೊಂಡೇ ಬಿಟ್ಟಿದ್ದೇನೆ ನಾನು. ಆರಾಮಿಲ್ದಂಗೆ ಆಗ್ಬಿಟ್ಟೈತ್ರಿ. ಫುಲ್ ಮೈಗೆಲ್ಲ ನುಸಾಕತ್ತಿದ್ದು, ಜ್ವರ ಬಂದುಬಿಟ್ಟಿದ್ದು ರೀ. ಒಂದು ಗುಳಿಗೆ ತೊಗೊಂಡು ಕಡಿಮೆ ಆಗಿಲ್ಲ, ಮತ್ತೊಂದು ಗುಳಿಗೆ ತೊಗೊಂಡೆ, ಆಮೇಲೆ ಕಡಿಮೆ ಆಯ್ತು ರೀ. ತಣ್ಣ ಹತ್ತೈತ್ರಿ. ಆಮೇಲೆ ಗುಳಿಗೆ ತೊಗೊಂಡು ಮುಕ್ಕೊಂಡು 6 ತಾಸು ಆದಮೇಲೆ ಫುಲ್ ಬೆವರೆಲ್ಲ ಬಂದು ಕಾಸು ಹೋಯ್ತು. ಸೊ ಈಗ ಹೊರ ಬಂದು ತಿಂತೀನಿ. ಇಷ್ಟೊತ್ತನ ಒಳಗೆ ಮುಕ್ಕೊಂಡಿದ್ದೆ. ಚಹಾ ಕುಡಿದು ಏನು ತಿಂದಿರಲಿಲ್ಲ. ದೋಸೆ ಚಹಾ ಹಾಕೊಂಡು ಈಗ ಜಸ್ಟ್ ಈಗ ಹೊರಬಂದು ತಿಂತೀನಿ. ಸೊ ನಮ್ಮ ಬೆಕ್ಕು ಮುಕ್ಕೊಂಡವ್ರಿ. ಸೊ ಗೈಸ್, 6 ಗಂಟೆಗೆ ಐತ್ರಿ. ಈಗ 6 ಗಂಟೆಗೆ ನಾನು ಬೆಕ್ಕನ ಒಳಗೆ ಕರ್ಕೊಂಡು ಕುಂತ್ಕೊಂಡ್ರಿ. ಮೈಯ ಒಂಥರ ಧ್ವನಿ ಎಲ್ಲ ಒಂಥರ ಅನ್ಸಾಗತೈತಿ. ನಮ್ಮವ್ವ ನಮ್ಕೊಂಡು ನಮ್ಮವ್ವ ಆರಾಮಿಲ್ರಿ ಪಾಪ. ಆಕೆಗೆ ಹಂಗಾಗತ್ತಲ್ಲ, ಕೆಲಸ ಎಲ್ಲ ಮಾಡಿ ಹಂಗಾಗತ್ತಲ್ಲ. ಈ ವಿಡಿಯೋದಾಗ ನಾನು ನಮ್ಮವ್ವ ಅಷ್ಟೇ ಇರ್ತೇವೆ, ಮತ್ತು ಈ ಬೆಕ್ಕುಗಳು ನಮ್ಮ ಕರೆಯವ್ವ ಅಷ್ಟೇ ಇರ್ತೇವೆ. ನಮ್ಮ ಅಕ್ಕ ನಮ್ಮ ತಮ್ಮ ಊರಿಗೆ ಹೋಗ್ಯಾರ್ರಿ ಶೂಟ್ ಮೇಲೆ. ನಾವು ಅಷ್ಟೇ ರೀ. ನನ್ನ ಧ್ವನಿ ನನಗೆ ಕಿವಿಯಾಗ ಗರ್ರ ಅಂದಂಗೆ ಅನ್ಸಾಗೈತಿ. ಯಾಕೋ ಆರಾಮಿಲ್ದಿಕ್ಕೆ ಹಂಗೆ ಆಗ್ತಿರ್ಬೋದ್ರಿ ಅದು. ಸೊ ಏನಿಲ್ರಿ, ಇನ್ನು ಮಕ್ಕಾಗ ತಗೊಂಡು ಕುಂದಿರ್ಬೇಕು ರೀ. ಏನು ಮಾಡತ್ತಿಲ್ಲ. ಈಗೇನು ಒಂಥರ ಅನ್ಸಾಕತ್ತೈತಿ. ಕೆಮ್ಮ ಒಂಥರ ವಾಂತಿ ಬಂದಂಗೆ ಆಗತ್ತೈತ್ರಿ. ಅದಕ್ಕೆ ಸುಮ್ಮನೆ ಅದೇನು ಏನು ಮಾಡತ್ತಿಲ್ಲ. ಜೋರು ಆಡತ್ತೇನೋ ಹಗರು ಮಾತಾಡತ್ತೇನೆ ಅಂತ ಅನ್ನೋದು ಗೊತ್ತಾಗತ್ತಿಲ್ಲ ರೀ ನನಗೆ. ಕೇಳಿಸ್ಲಿಲ್ಲ ಅಂದ್ರೆ ಸ್ವಲ್ಪ ಜೋರು ಸೌಂಡ್ ಇಟ್ಕೊಂಡು ಕೇಳಿಸ್ಕೊರಿ. ನೋಡ್ಬೇಕ್ರಿ ಏನು ಮಾಡ್ಬೇಕಂತೇಳಿ. ಇವತ್ತು ನೋಡ್ರಿ, ನಾ ಒಬ್ಬಕ್ಕಿದ್ದ ಏನೇನು ಮಾಡ್ತಾನೆ ಅಂತೇಳಿ. ಇವತ್ತು ಮತ್ತು ನಾಳೆ ನೋಡ್ರಿ, ನಾ ಒಬ್ಬಕ್ಕಿದ್ದ ಏನು ಮಾಡ್ತಾನಂತೆ. ಈ ವಿಡಿಯೋ ನಾಳೆ ಹಾಕ್ತೇನೆ ರೀ, ನಾಳೆ ವಿಡಿಯೋ ನಾಡ್ದು ಹಾಕ್ತೇನೆ ರೀ. ಅವಾಗ ನೋಡ್ರಿ ನಾ ಒಬ್ಬಕ್ಕಿದ್ದ ಏನೇನು ಮಾಡ್ತಾನಂತೆ. ಸೊ ಹಿಂಗೆಲ್ಲ ಒಳಗೆ ಹಾಕೇನ್ರಿ. ಸ್ವಲ್ಪ ಮುಖ ತಕ್ಕೊಂಡು ತಲೆ ಹಿಕ್ಕೊಂಡು ಬರ್ತಂತ ತಡ್ರಿ. ಸೊ ಗೈಸ್, ನಮ್ಮ ಮನೆ ಹಬ್ಬಕ್ಕೆ ಏನೇನ್ರಿ. ಈಗ ನಮ್ಮವ್ವ ಹೊರ ಮಾರ್ಕೆಟಿಗೆ ಹೋದ್ರೆ ಅದು ಆರಾಮಿಲ್ಲೆಲ್ಲ ಗುಳಿಗೆ ತೊಗೊಂಬರ್ತಾನೆ ಅಂತ ಹೋದ್ರಿ ಈಕೆ. ಮತ್ತು ನಮ್ಬೇಕು ನೋಡ್ರಿ, ನಮ್ಮವ್ವ ಹೊರ ಹೋದ್ಲೆಲ್ಲ ಬಾಗ್ಲ ತೆಗಿತೈತೆ ಅಂತೆ ಹೆಂಗೆ ಕುಂತೈತೆ ನೋಡ್ರಿ. ಇದನ್ನು ನೋಡಿ, ಇದು ಹೊರಗೆ ಒಟ್ಟು ಇವು ಎರಡು ಒಂದೇ ಜಾತಿ ಅದಾವ ನೋಡ್ರಿ. ಇದ್ರ ಹೊಟ್ಟೆ ಆಗ್ಬಿಟ್ಟತ್ತಲ್ಲ, ಅವೆರಡು ಸೇಮ್ ಅದ. ಮತ್ತು ಬಾಯ್ ಸ್ವಲ್ಪ ಡಿಫ್ರೆಂಟ್ ಅದಾನ. ಅವ್ನು ಏನು ಕಾಡೋದಿಲ್ಲ ರೀ, ಅಷ್ಟಕ್ಕಷ್ಟೇ ಇರ್ತಾನೆ. ಇವೆರಡು ಒಂದಕ್ಕೊಂದು ಜಗಳ ಆಡ್ಕೊತಾರೆ. ಇವ ಸುಮ್ಮನೆ ಏನೂ ಇರೋದಿಲ್ಲ ಜಗಳ. ನೋಡಿ, ಎರಡು ಕುಂಡ್ಕೊಂತ ಮುಕ್ಕೊಂಡವ್ರಿ. ಈಗವ ಅದನ್ನು ಹೊರಗೆ ಬಿಟ್ಟಿದ್ದು ಇದಕ್ಕೆ ಸಿಟ್ಟು ಬರ್ತೈತೆ ಅನಿಸ್ತೈತೆ ರೀ. ಅಂದ್ರೆ ನಾನು ಓಡಾಡ್ತೇನೆ ಬಿಡ್ರಿ ಅಂತೇಳಿ ಈಗ ತಲೆ ಬಿಕ್ಕೊಂಡು ಸ್ವಲ್ಪ ಮುಖ ತಕ್ಕೊಂಡೇನ್ರಿ. ಈಗ ದೀಪ ಹಚ್ಬೇಕ್ರಿ. ಒಂಥರ ಅನ್ಸತ್ತೆ ದೀಪ ಹಚ್ಚಿ ನೋಡ್ಬೇಕ್ರಿ. ಇದು ನೋಡ್ರಿ, ಇನ್ನೂ ಸ್ವಲ್ಪ ಹೊತ್ತು ಬಿಟ್ರಿ ಹೆಂಗೆ ಒದರ್ತೈತಿ ಗೊತ್ತೈತಿ. ಅದು ಗಂಟ್ಲೆಲ್ಲ ಒಣಗ್ದಂಗೆ ಆಗತೈತಿ. ನೀರು ಕುಡಿದ್ರೆ ಕೆಮ್ಮು ಬರತೈತಿ. ಮೋಸ್ಟ್ಲಿ ನೀರು ಕಾಯಿಸಿ ಕುಡಿಬೇಕು ಅನಿಸ್ತೈತಿ. ಕಾಯಿಸಿ ಕುಡ್ಲಿಕ್ಕೆ ಹಂಗೆ ಆಗತೈತಿ ಅನ್ಸತೈತಿ. ಅದು 2 ದಿನ ನೀರು ಬಂದಿರಲಿಲ್ಲ ರೀ. ಅದು ಅಂದ್ರೆ ಸೌದತ್ತೆ ಏನೋ ಪೈಪ್ಲೈನ್ ಹೊಡೆದೈತಂತ, ಅದಕ್ಕೆ ಬರೋದಿಲ್ಲ ಅಂತ ಹೇಳಿದ್ರೆ. ಆಮೇಲೆ ನೋಡಿದ್ರೆ ಬಂದು ರೀ, ಕೆಂಪಗೆ ಇದ್ದು ನೀರು. 1-2 ಸಲ ಅವನ್ನ ಕುಡ್ದ್ವಿ ರೀ. ನಾನು ನಮ್ಮ ತಮ್ಮ ಮತ್ತು ನಮ್ಮ ಅಕ್ಕ ಏನೂ ಆಗಿಲ್ಲ, ಕುಡ್ದಾರಲ್ಲ ಗೊತ್ತಿಲ್ಲ ಅವ್ರ ಒಂದು ನೀರು. ಒಟ್ಟು ಅವ್ರಿಬ್ರಿಗೆ ಏನೂ ಆಗಿಲ್ಲ. ನಮ್ಮವ್ವ ನನಗೆ ಭಾಳ ಒಂಥರ ಅನ್ಸಾತೈತಿ. ನಾ ಏನು ಮಾಡಿಲ್ಲನ ನನಗೆ ಹಿಂಗೆ ಅನ್ಸಾಕತ್ತೈತಿ ರೀ. ಅಂದ್ರೆ ಕೆಲಸ ಮಾಡಿಲ್ಲೇನ, ಬರೀ ಆರಾಮಿಲ್ದಿದ್ದಕ್ಕೆ ಮೈಯೆಲ್ಲ ಹೆಂಗೆ ಆಗತ್ತಿತ್ತಂದ್ರೆ ಮಧ್ಯಾಹ್ನ ಅಷ್ಟು ಹೊಡ್ಸಾಕತ್ತಿತ್ತು ಅಂತ. ನಮ್ಮವ್ವಾಗಿನೂ 3 ದಿನ ಆತ್ರಿ ಆರಾಮಿಲ್ದ. ಆಕೆ ಆರಾಮಿಲ್ದಕ್ಕೆ ನಾವು ನಾಷ್ಟ ಊಟ ಅಡುಗೆ ಇವ್ನ ಬೆಕ್ಕುಗಳು ನೋಡ್ಕೊಳ್ಳೋದು ಮನೆ ಕೆಲಸ ಎಲ್ಲ ಆಕೆ ಮಾಡ್ಕೊತಾಳೆ ಪಾಪ. ಇವತ್ತು ನಮ್ಮ ಅಕ್ಕ ನಮ್ಮ ತಮ್ಮ ಇಲ್ರಿ. ನಮ್ಮವ್ವ ಅಂತೂ ಫುಲ್ ರೆಸ್ಟ್. ನಾನು ಫುಲ್ ಇವತ್ತು ಮಧ್ಯಾಹ್ನ ಅಂತೂ ಮುಖಂದ ಬಿಟ್ಟಿದ್ದೆ. 4 ಗಂಟೆ 3:30 ಆಗಿತ್ತು ಇದ್ದೇನೆ ರೀ. ಫುಲ್ ಜ್ವರ ಬಂದಿದ್ದು ರೀ. ಅದು ಗುಳಿಗೆ ತೊಗೊಂಡು ಮಕ್ಕಳಂತಲೇ ಫುಲ್ ಬೆವರು ಬಂದೆಲ್ಲ ಹೋಗಿಬಿಡ್ತೀರಿ. ಗುಳಿಗೆ ತೊಗೊಂಡು ಮಕ್ಕೋಕ್ಕಿಂತ ಮೊದಲು ಎರಡು ತಣ್ಣ ಹತ್ತತ್ತಿತ್ತು. ತೊಗೊಂಡ ಮ್ಯಾಲೆ ಎಷ್ಟು ಸೆಕೆ ಆಗತ್ತೈತೆ, ಹಂಗೆ ಬೆವರು ಎಳೆದೈತಿ, ಹಂಗೆ ಆಗತ್ತಿತ್ತು. ಸೊ ಬರ್ರಿ ಪೂಜೆ ಮಾಡಿಬಿಡ್ತಂತಾರ್ರಿ. ಈಗ ಅಂದ್ರೆ ದೀಪ ಹಚ್ಬಿಡ್ತಾನೆ ರೀ. ಸೊ ನೋಡ್ರಿ, ನಮ್ಮ ಪಿಂಕಿ ಕುಂಕುಮ ಇವು ಸೈಡ್ ಹತ್ತೈತೆ ನೋಡ್ರಿ. ಇದು ಮುಖ ತೋರ್ಸೋಣಿಂದ ಸೈಡ್ ಹತ್ತೈತ್ರಿ ಪಾಪದಕ್ಕೆ. ಅದು ಹಂಗೆ ಎದ್ದು ಕಾಣತೈತಿ ನೋಡ್ರಿಪ್ಪ. ಕಲ್ಪನಾ ಕಣ್ಣಂಗೆ ಕಾಣತ್ತಾಕಿ ಬಂಗಾರಿ ಚಂದ ಕಾಣತ್ತಾದ್ರು. ಇವ್ರಿಗೆ ಹಚ್ಚೇನ್ರಿ.
ಇವ್ರಂತೂ ಒಟ್ಟ ಹೋಗೋದಿಲ್ರಿ ಇವ್ರಿಬ್ರಿಗೆ. ಇದು ಗಂಡು, ಇದು ಹೆಣ್ಣು, ಇದು ತಾಯಿ, ಇದು ಮಗ. ನೋಡ್ರಿ ಇವಕ್ಕೂ ಹಚ್ಚೀನಿ, ಇವು ಹೆಚ್ಚಂಗೆ ಕಾಣತ್ತಾವ. ಇನ್ನೂ ಸ್ವಲ್ಪ ಬಿಟ್ಟು ಹೊರಗೆ ಬಿಡ್ಬೇಕ್ರಿ ಅವ್ನು. ಆಗಲೇ ಹೊರಗೆ ಕರ್ಕೊಂಡೋಗೈತಿ, ಆಮೇಲೆ ಬಿಡ್ಬೇಕು. ಇದಂತೂ ಒಟ್ಟ ಒಳಗೆ ಕುಂದಿರ್ತೈತಿ. ರಾತ್ರಿ ಇಟ್ಟು ಹಾಕಿರ್ತೀವಿ ಇದನ್ನು. ಬಂಗಾರಿ ನಾವು ಅಕ್ಕಿನ ಹಾಯ್ ಮಾಡುವ ಸೈಡ್ ಹತ್ಬಿಟ್ಟೈತ್ರಿ, ಒಂಥರ ಕಾಣತೈತಿ ಬೆಕ್ಕ. ಸೊ ಪೂಜೆ ಮಾಡತ್ತೇನ್ರಿ ನಾನು. ನಂಗೆ ಧೂಪ ಹಾಕಿರೋ ಒಂಥರ ಮನೆ ಪ್ರಶಾಂತ ಅನಿಸ್ತೈತಿ. ಸೊ ಅದಕ್ಕೆ ಹಾಕಿರ್ತೇನೆ ರೀ ನಾನು ಅವಾಗವಾಗ. ಮೊದಲು ಡೈಲಿ ಹಾಕ್ತಿದ್ದೆ ರೀ, ಈಗ ಅವಾಗ ಹಾಕಿರ್ತೇನೆ, ಹಾಕಕ್ಕೆ ಟ್ರೈ ಮಾಡ್ತೀನಿ. ಚಿಕ್ಕ ಧ್ವನಿ ಒಂಥರ ಆತೈತಿ, ಮಾತಾಡಿದ್ರೆ ಗಂಟ್ಲ ಒಣಗಂಗೆ ಆತೈತಿ. ಹೆಂಗೆ ಮಾಡ್ತೈತಿ ನೋಡ್ರಿ ಇದು. ಎಲ್ಲದಕ್ಕೂ ರಿಯಾಕ್ಷನ್ ಕೊಡ್ತಾ ಆಕಿ, ಎಲ್ಲದಕ್ಕೂ ಭಾಳ ಸೊಕ್ಕು, ಭಾಳ ಎಮ್ಮಕ್ಕು ಎಲ್ಲಾಕಿಗೆ. ಆಮೇಲೆ ಸಿಗ್ತೀನಿ ತಡ್ರಿ. ಏನ್ರಿ ನೀ ಒಂಥರ ಪ್ರಶಾಂತ ವಾತಾವರಣ ಅಂತ ಅನ್ಸತೈತಿ. ಸೊ ಸ್ವಲ್ಪ ಹೊಗೆ ಇರ್ಬೇಕಂತ ಅಂತ ಒಳ್ಳೆಯದಂತ. ಸ್ವಲ್ಪ ಬಿಟ್ಟು ಆಮೇಲೆ ಬಾಗಿಲು ತೆಗೆದ್ರೆ ಹೋಗ್ಬಿಡ್ತೈತಿ. ನಾ ಇದ್ದಷ್ಟು ಒಳ್ಳೆಯದದ ನೋಡ್ರಿ. ಎಲ್ಲ ಹೆಂಗೆ ಕಾಣಿಸತೈತಿ. ನಾವು ಸ್ವಲ್ಪ ಕೆಲಸ ಇದ್ರೆ ಚಹಾ ಕುಡಿಯೋಕೆ ಮನಸ್ಸಿಲ್ಲ, ನೀರು ಕುಡಿಯೋಕೆ ಮನಸ್ಸಿಲ್ಲ. ಬೆಕ್ಕ ಬಾಗ್ಲ ತೆಗಿಂತ ಹಂಗೆ ಕುಂತೈತಿ ನೋಡ್ರಿ. ಇಲ್ಲೇ ಜನ್ 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 ಚಕ 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 ಕರಿಮಾ ತೆಗಿತಾನೆ ತಡಿವಾ. ನೋಡ್ರಿ ಹಂಗೆ ಕುಂತ ಬಲ್ಲಾಲಾಗಲ್ಲಿ ಹೊರಗೆ ಹೋಗೋದು ನೋಡ್ರಿ. ಹಂಗೆ ನೋಡ್ರಿ ಇದನ್ನ ನೋಡಿ ಅದ್ರಾಗೂ ಹೆಂಗೆ ಎತ್ಕೊಂತೈತಿ. ಇದು ಪಾಪ ಸಂಬಾಯ್ತು ಮನುಷ್ಯ ಐತ್ರಿ. ಇದು ನೋಡಿ ಹೆಂಗೆ ಕುಂತೈತೆ ಅದನ್ನು ನೋಡ್ಕೊತ. ಇವ್ರು ನೋಡ್ಕೊಳ್ಳೋಣ ದೊಡ್ಡ ಕೆಲಸ, ದೊಡ್ಡ ಗೇಮ್ ಆಗ್ಬಿಟ್ಟೈತೆ ನಮಗೀಗ. ಇವ್ರದ್ದು ಬಿಟ್ಟು ಏನೂ ಇಲ್ಲರಿ ನಮಗೆ, ಬರೀ ಇವ್ರದ್ದು ಎಲ್ಲ ನೋಡ್ಕೊತ ಕುಂತು ಬಿಡ್ತೀರಿ. ಈಗ ಸ್ವಲ್ಪ ಇದಾಗಂತಲೇ ಇದು ಇವ್ರನ್ನೂ ತೆಗೆದು ಹೊರ ಬಿಡ್ಬೇಕ್ರಿ. ಆಟ ಆಡ್ತಾವೆ ಪಾಪವು. ಸೊ ಬರೀ ಟಿವಿ ನೋಡೋಣ ಅಂತ ಏನೈತೆ ಅಂತೇಳಿ. ಬಿಗ್ ಬಾಸ್ ಬರತೈತ್ರಿ. ಬಿಗ್ ಬಾಸ್ ಇಷ್ಟು ಜಲ್ದಿ ಐ ಡೋಂಟ್. ವರ್ಷ ಬೇರೆ ಬೇರೆ ಥರ ಇರ್ತೈತ್ರಿ ಅದು. ಒಟ್ಟು ಈ ಸಲ ಹೆಂಗೆ ಇರ್ತೈತೆ ಗೊತ್ತಿಲ್ಲ. ಸೊ ನೋಡೋಣ್ರಂತ್ರಿ, ನೀವು ನೋಡ್ರಿ ಹೆಂಗಿತ್ತಂತ ನನಗೂ ಹೇಳ್ರಿ. ಸೊ ನಮ್ಮ ಮನೆಗೆ ಬಂದಾರಲ್ಲ ಆಲ್ಮೋಸ್ಟ್ ಆಲ್ ನೋಡ್ದಂದ್ರೆ ಇದೊಂದ ನೋಡ್ರಿ. ನಮ್ಮ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಇನ್ನೂ ಸ್ವಲ್ಪ ಮೀಶೋ ವೀಡಿಯೋಸ್ ಎಲ್ಲ ನೋಡಿ ಟೀಮ್ ಇಟ್ಕೊಂಡು ಆಮೇಲೆ ಚೇಂಜ್ ಮಾಡ್ತೇನೆ ರೀ. ಅದನ್ನೆಲ್ಲ ಚಂದಿಗೆ ಮಾಡ್ಬೇಕಂತದೀನಿ. ಸೊ ಮಾಡೋಣ ಅಂತ. ನಮ್ಮವ್ವ ಏನು ಮಾಡ್ತಾ ಗೊತ್ತಿಲ್ಲ, ಪಾನಿಪುರಿ ತೊಗೊಂಬ ಅಂತಂದೇನು ರೀ. ತೊಗೊಂಬಂದು ಚಲೋ ಆಕೈತಿ. ಬಾಯೆಲ್ಲ ಐಸ ಅನ್ಸಾಕತ್ತೈತ್ರಿ ನನಗೆ ಯಾಕೋ. ತುಂಬ ಅಂದೇನಿ, ಏನು ಮಾಡ್ತಾ ಗೊತ್ತಿಲ್ಲ. ಸೊ ಬರೀ ಟಿ ನೋಡೋಣ ಇಲ್ಲಲ್ರಿ. ಒಟ್ಟು ಏನೇನೋ ತಂದಾಡ್ರಿ. ಇದೆಲ್ಲ ತರಕಾರಿ ರೀ, ಗುಳಿಗೆ ತರ್ತಂತ. ಇಲ್ಲೆಲ್ಲ ತರಕಾರಿ ತಂದ, ಕ್ಯಾರೆಟ್ ಒಂದು ತಿನ್ನೋಣಂತ. ಸೊ ಇಷ್ಟು ತಿನ್ನೋಣಂತ. ಸೊ ಪಾನಿಪುರಿ ತಂದಿದ್ರಿ, ಪಾನಿಪುರಿ ತಿಂದು ಇಟ್ಟೇನಿ. ಮತ್ತು ಅದ್ರ ಜೋಡಿ ಕಚೋರಿನ ತಂದಿದ್ರೆ ಅದನ್ನು ತಿಂದ್ವಿ. ಸೊ ಆಮೇಲೆ ಚಿಕನ್ ತಂದಾರ್ರಿ. ಚಿಕನ್ ನೋಡ್ರಿ ಇನ್ನೂ ಮಾಡಿಲ್ಲ ರೀ, ಮಾಡ್ಬೇಕು. ಸೊ ಸಂತೆ ತೊಗೊಂಡಿದ್ದಾರೆ. ಸೊ ಗೈಸ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡತ್ತೇನೆ ರೀ. ಕಿವಿ ಎಲ್ಲ ಅನ್ನತ್ತಾವ. ಯಾಕನೋ ಗೊತ್ತಿಲ್ಲ, ಆರಾಮಿಲ್ದಕ್ಕೆ ಅನಿಸ್ತೈತಿ. ಆರಾಮಿಲ್ದಾಗ ಒಂಥರ ಇರ್ತೈತಿ, ಆರಾಮಿದ್ದಾಗ ಒಂಥರ ಇರ್ತೈತಿ. ಮನುಷ್ಯ ಅಂತ ಈಗ ಗೊತ್ತಾಕತಿ, ಮತ್ತು ಮುಂದೆ ಹೋಗ್ತಾವಲ್ರಿ ಅದು. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡತ್ತೇನೆ ರೀ. ನನ್ನ ಬ್ಲಾಗ್ ನಿಮ್ಗೆ ಇಷ್ಟ ಇದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಮುಂದಿನ ಹಿಡ್ದಾಗ ಸಿಗ್ತೇನೆ ರೀ. ಅಲ್ಲಿವರೆಗೂ ನನ್ನ ವಿಡಿಯೋಗಳು ನೋಡ್ತಾ ಇರಿ. ಬಾಯ್. ಮೆಹಂದಿ ನೋಡ್ರಿ ನಂದು.